ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಏನಿದೆ, ಈ ಅಧ್ಯಾಯದಲ್ಲಿ ಗ್ಯಾರಂಟಿ ಕೇಳುವಂತಹ ಒಂದು ಕಾರ್ಯಭಾರ ಆಧಾರಿತ ಪ್ರಶ್ನೆ 5 ಅಂಕದ್ದು, ತುಂಬಾ ಈಸಿ. ಈ ಹಿಂದಿನ ಅಧ್ಯಾಯದಲ್ಲಿ ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯದಲ್ಲಿ ಕೂಡ ಇದೇ ರೀತಿಯಾದಂಥ ಲೆಕ್ಕಗಳನ್ನ ನೋಡಿರ್ತೀರಿ. ಆದರೆ ನಿಮಗೆ ಅಲ್ಲಿ ಒಂದು ಬಹುಮುಖ್ಯವಾಗಿ ಇರುವಂಥ ಟಾಪಿಕ್ ಏನು ಅಂತ ಹೇಳಿದ್ರೆ TR, MR, AR, ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ. ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ ಏನಿದೆ ಇದು ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟಿರ್ತಿದ್ರು ಅಲ್ವಾ. ಒಂದೇ TR ಕೊಡ್ತಿದ್ರು, ಇಲ್ಲ MR ಕೊಡ್ತಿದ್ರು, ಇಲ್ಲ AR ಕೊಟ್ಟಿರ್ತಿದ್ರು. ಆದರೆ 4ನೇ ಅಧ್ಯಾಯಕ್ಕೆ ಬಂದಾಗ ಒಂದು ಕಾರ್ಯಭಾರ ಆಧಾರಿತ ಪ್ರಶ್ನೆ ಇಲ್ಲಿದೆ. ಇದರಲ್ಲಿ ಅವರು ಮಾರಾಟದ ಪ್ರಮಾಣ ಮತ್ತು ಮಾರುಕಟ್ಟೆ ಬೆಲೆಯನ್ನು ಹೊರತುಪಡಿಸಿ TR, MR, AR ಒಟ್ಟು ಆದಾಯ ಆಗಿರ್ಬೋದು, ಸೀಮಾಂತ ಆದಾಯ ಆಗಿರ್ಬೋದು, ಸರಾಸರಿ ಆದಾಯ ಆಗಿರ್ಬೋದು ಕೊಡೋದಿಲ್ಲ. ಹಾಗಾದರೆ ಮಾರಾಟದ ಪ್ರಮಾಣ ಮತ್ತು ಬೆಲೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ TR, MR, ARನ ಕಂಡುಹಿಡಿಬೇಕು ಅನ್ನೋದನ್ನು ನೀವು ಕಲ್ತ್ಕೊಳ್ಳೇಬೇಕು. ಕೊಟ್ಟಾಗ ನೀವು ಈಸಿಯಾಗಿ TR ಕೊಟ್ಟರೆ TR ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳ್ಕೊಂಡು MR ಕಂಡುಹಿಡಿದು ಬಿಡ್ತೀರಿ. TR ಅಲ್ಲಿ ಕ್ವಾಂಟಿಟಿಯನ್ನು ಡಿವೈಡ್ ಮಾಡಿಕೊಂಡ್ರೆ AR ಕಂಡುಹಿಡಿದು ಬಿಡ್ತೀರಿ. ಇದು ನಿಮಗೆ ಈಸಿ. ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. TR ಅವ್ರು ಕೊಟ್ಟಾಗ ನೀವೇನು ಮಾಡ್ತೀರಿ, MRನ TR ಮುಂದಿನ ಸಂಖ್ಯೆಯಲ್ಲಿ TR ಮೈನಸ್ TRN-1 ಹೀಗೆ ಅಲ್ವಾ ನೀವು ಮಾಡೋದು. ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಕಳ್ಕೊಂಡು ಹೋಗ್ತೀರಿ. AR ಕೊಟ್ಟಾಗ ಏನು ಮಾಡ್ತೀರಿ ಅಂತ ಹೇಳಿದ್ರೆ TR ಏನು ಕೊಟ್ಟಿರ್ತಾರೆ ಅದಕ್ಕೆ ಡಿವೈಡೆಡ್ ಬೈ Q ಮಾಡ್ತೀರಿ. ಸೊ ಅವಾಗ ನಿಮಗೆ AR ಸಿಗುತ್ತೆ. ಕರೆಕ್ಟಾ? ಅಕಸ್ಮಾತ್ TR ಸಿಕ್ಕಿಲ್ಲ ಅಂತ ಹೇಳಿದ್ರೆ, TR ಕೊಟ್ಟಿಲ್ಲ, MR AR ಎರಡರಲ್ಲಿ ಒಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡ್ತೀರಿ. ಇದು ಸೂತ್ರ. ಈ 3 ಸೂತ್ರಗಳು ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇಲ್ಲಿ TR ಕೊಟ್ಟಿಲ್ಲ, MR ಕೊಟ್ಟಿಲ್ಲ, AR ಕೊಟ್ಟಿಲ್ಲ, ಸೂತ್ರವಂತೂ ಇದೆ ಗ್ಯಾರಂಟಿ. ಈ ಸೂತ್ರ ಚೇಂಜ್ ಆಗಲ್ಲ. ಹಾಗಾದರೆ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಟೋಟಲ್ ಆಗಿ ಇಲ್ಲಿ ಎಷ್ಟು ಕಾಲಮ್ ಕೊಟ್ಟಿದ್ದಾರೆ ಮಕ್ಕಳೇ? ಮಾರಾಟದ ಪ್ರಮಾಣ ಅಂತ ಹೇಳಿದ್ರೆ ಇದು ಕ್ವಾಂಟಿಟಿ ಅಲ್ವಾ. ಕ್ವಾಂಟಿಟಿ ಕಾಲಮ್ ನಂಬರ್ 1 ಕೊಟ್ಟಿದ್ದಾರೆ, ಕಾಲಮ್ ನಂಬರ್ 2 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಅಂತ ಹೇಳಿದರೆ ಈ 1 and 2 ಮಧ್ಯೆ ಇನ್ನೊಂದು ಕಾಲಮ್ ನಾವೇ ಹಾಕ್ಕೊಳ್ಬೇಕಾಗತ್ತೆ. ಅವ್ರು ಮಾರುಕಟ್ಟೆ ಬೆಲೆ ಅಂತ ಕೊಟ್ಟಿದ್ದಾರೆ ಪ್ರೈಸು, ಆ ಒಂದು ಕಾಲಮ್ನ ನಾವು ಹಾಕ್ಕೊಳ್ಬೇಕು. ಅಲ್ಲಿಗೆ ಟೋಟಲ್ ಆಗಿ ನಮಗೆ ಬೇಕಾಗಿರುವ ಕಾಲಮ್ಮು ಕ್ವಾಂಟಿಟಿಗೆ ಒಂದು ಕಾಲಮ್ ಬೇಕು. ನೆಕ್ಸ್ಟು ಬೆಲೆ ಅಂತ ಹೇಳಿ ಒಂದು ಕಾಲಮ್ನ ಅವರೇ ಕೊಟ್ಟಿದ್ದಾರೆ, ಹಾಗಾಗಿ ಬೆಲೆಗೆ ಪ್ರೈಸ್ ಇದಕ್ಕೊಂದು ಕಾಲಮ್ ಬೇಕು. ನೆಕ್ಸ್ಟು ಮಾಮೂಲಿಯಾಗಿ TR, MR, ARಗೆ ಒಂದು ಕಾಲಮ್ ಬೇಕು. ಟೋಟಲ್ ಆಗಿ ನಮಗೆ ಎಷ್ಟು ಕಾಲಮ್ ಬೇಕು? 5 ಕಾಲಮ್ ಬೇಕು. ಹಾಗಾದರೆ ಲೆಕ್ಕನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 5 ಕಾಲಮ್ಗಳನ್ನ ಹಾಕ್ಕೊಂಡಿದ್ದೀನಿ. ಫಸ್ಟು ಅವ್ರ ಲೆಕ್ಕದಲ್ಲಿ ಕೊಟ್ಟಿರುವಂತಹ ಕಾಲಮ್ನ ಹೆಡ್ಡಿಂಗ್ ಏನಿದೆ, ಮಾರಾಟದ ಪ್ರಮಾಣ ಅಂತ ಇದೆ. ಸೊ ಅದೇ ಹೆಡ್ಡಿಂಗ್ನ ನಾನು ಬರ್ಕೊಳ್ತಾ ಇದ್ದೀನಿ. ಮಾರಾಟದ ಪ್ರಮಾಣ ಹೇಳಿ ಬರ್ಕೊಳ್ತಾ ಇದ್ದೀನಿ. ಮಾರಾಟದ ಪ್ರಮಾಣ. ನೆಕ್ಸ್ಟು ಅವ್ರ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ. ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಎಷ್ಟಂತೆ? 60 ರೂಪಾಯಿ ಇದ್ದಾಗ ಅಂತ ಅವರೇ ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ, ಸೆಕೆಂಡ್ ಕಾಲಮ್ ಬೆಲೆ ಅಂತ ಬರ್ಕೊಳ್ತೀನಿ. ಬೇಕಾದರೆ ನೀವು ಬ್ರಾಕೆಟಲ್ಲಿ P ಅಂತ ಬರ್ಕೊಳ್ಬಹುದು. ಬೆಲೆ ಎಷ್ಟಂತ ಹೇಳಿದ್ದಾರೆ? 60 ರೂಪಾಯಿ ಅಂತ ಹೇಳಿದ್ದಾರೆ. ಪ್ರತಿ ಘಟಕದ್ದು 60 ರೂಪಾಯಿ ಅಂತ ಹೇಳಿದ್ದಾರೆ. ಅದು ಘಟಕ 0 ಆದರೂ ಇರಲಿ, 1 ಆದರೂ ಇರಲಿ, ಎಷ್ಟಾದರೂ ಇರಲಿ. ಇಲ್ಲಿ ಮಾರಾಟದ ಪ್ರಮಾಣ ಎಷ್ಟು ಕೊಟ್ಟಿದ್ದಾರೆ? 0, 1, 2, 3, 4, 5 ಕೊಟ್ಟಿದ್ದಾರೆ. ಅದನ್ನು ಹಾಗೆಯೇ ಬರ್ಕೊಳ್ಳಿ 5ರವರೆಗೆ. 0 ಇಂದ 0, 1, 2, 3, 4, 5 5ರವರೆಗೆ ಹಾಗೆ ಬರ್ಕೊಳ್ಳೋದು. ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಎಷ್ಟು? 60 ರೂಪಾಯಿ ಅಂತೆ. ಹಾಗಾದರೆ ಎಲ್ಲದಕ್ಕೂ 60 ರೂಪಾಯಿ ಅಂತ ಬರ್ಕೊಳ್ಳಿ. ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ 60 ರೂಪಾಯಿ. ಎಲ್ಲಿ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ? ಲೆಕ್ಕನ ಸರಿಯಾಗಿ ಓದ್ಕೊಳ್ಬೇಕು. 60 ರೂಪಾಯಿ ಎಲ್ಲಿದೆ ಅಂತ ಹುಡುಕಬಾರ್ದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರತಿ ಸರಕಿನ ಘಟಕದ ಮಾರುಕಟ್ಟೆ ಬೆಲೆ ಎಷ್ಟು ಅಂತ ಹೇಳಿದ್ರೆ 60 ರೂಪಾಯಿ ಇದ್ದಾಗ ಅಂತ ಇಲ್ಲಿ ಕೊಟ್ಟಿದ್ದಾರೆ. 60 ರೂಪಾಯಿ ಇಟ್ಕೊಂಡು ನಾವು ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯವನ್ನು ಕಂಡುಹಿಡಿಬೇಕು. ಹಾಗಾದರೆ ಇಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಯಾವುದನ್ನು ಕಂಡುಹಿಡಿಯೋಕೆ ಹೇಳಿದ್ದಾರೆ? ಒಟ್ಟು ಆದಾಯ. ಒಟ್ಟು ಆದಾಯ ಅಂತ ಹೇಳಿದ್ರೆ TR. ನೆಕ್ಸ್ಟು ಸೀಮಾಂತ ಆದಾಯವನ್ನು ಕಂಡುಹಿಡಿಯಿರಿ. ಸೀಮಾಂತ ಆದಾಯ MR. ನೆಕ್ಸ್ಟು ಸರಾಸರಿ ಆದಾಯವನ್ನು ಕಂಡುಹಿಡಿಯುವಂಥದ್ದು AR. ಈ ರೀತಿಯಾಗಿ ಬರ್ಕೊಳ್ಬೇಕು. ಸರಿನಾ? ಇವಾಗ ಎಕ್ಸ್ಟ್ರಾ ಇಲ್ಲಿ ನಾನು ಫಾರ್ಮುಲಾನ ಬರೆದಿರ್ತೀನಿ. TR ಕಂಡುಹಿಡಿಯೋ ಫಾರ್ಮುಲಾ ಏನು? ಪ್ರೈಸ್ ಇಂಟು ಕ್ವಾಂಟಿಟಿ. ಕರೆಕ್ಟ್ ಅಲ್ವಾ? ಪ್ರೈಸ್ ಇಂಟು ಕ್ವಾಂಟಿಟಿ. TR ಸಿಕ್ಬಿಡತ್ತೆ. ಪ್ರೈಸ್ ಯಾವುದು? ಇದು ಬೆಲೆ. ಕ್ವಾಂಟಿಟಿ ಯಾವುದು? ಇದು ಪ್ರಮಾಣ. ಇವಾಗ ನಾವೇನು ಮಾಡಬೇಕು? ಬೆಲೆ ಮತ್ತು ಕ್ವಾಂಟಿಟಿಯನ್ನು ಇಂಟು ಮಾಡಬೇಕು. 60 ಇಂಟು 0, ಯಾವುದೇ ಸಂಖ್ಯೆನ 0 ಜೊತೆ ಗುಣಿಸಿದ್ರೆ 0ನೇ. 61ಲಿ 60, 62ಲಿ 120. ಕರೆಕ್ಟ್ ಅಲ್ವಾ? 63ಲಿ 180. ಕರೆಕ್ಟಾ? 64ಲಿ 240.
65 6 30 300 ಆಯ್ತಲ್ಲ. ಟಿ ಆರ್ ಸಿಕ್ಕೋಯ್ತಾ? ಟಿ ಆರ್ ಸಿಕ್ಬಿಟ್ಟಿದೆ. ಇವಾಗ ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ಎಮ್ ಆರ್ ಕಂಡುಹಿಡಿಬೇಕು. ಎಮ್ ಆರ್ ಕಂಡುಹಿಡಿಯೋ ಫಾರ್ಮುಲಾ ಏನು? ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯುವುದು ಯಾವುದರಲ್ಲಿ? ಒಟ್ಟು ಆದಾಯದಲ್ಲಿ. ಓಕೆ ಅಲ್ಲ? ನಾನಿಲ್ಲಿ ಬರ್ದಿರ್ತೀನಿ ನೋಡಿ. ಎಮ್ ಆರಿನ ಸೂತ್ರ ಏನು? ಟಿ ಆರ್ ಎನ್ ಮೈನಸ್ ಟಿ ಆರ್ ಎನ್ ಮೈನಸ್ 1. ಕರೆಕ್ಟಾ? ಎನ್ ಮೈನಸ್ 1. ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯಿರಿ. ಇಲ್ಲಿ ಇವಾಗ ಟಿ ಆರ್ ಲೈನನ್ನು ಕರೆಕ್ಟಾಗಿ ನೋಡಿ. ಈ ಟಿ ಆರ್ ಲೈನಲ್ಲಿ ಮುಂದಿನ ಸಂಖ್ಯೆ ಯಾವುದು? ಇದು. ಮುಂದಿನ ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆನ ಕಳೆದು 300ರಲ್ಲಿ 240ನ್ನು ಕಳೆದ್ರೆ ಎಷ್ಟು? 60 ಬರದೆ. 240ರಲ್ಲಿ 180ನ್ನು ಕಳೆದ್ರೆ ಎಷ್ಟು? 60. ಸಾಕಷ್ಟು ಲೆಕ್ಕಗಳನ್ನ ಹೇಳಿದ್ದೀನಿ ನಾನು ಈ ಹಿಂದೆ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಅಲ್ವಾ. 180ರಲ್ಲಿ 120 ಕಳೆದ್ರೆ ಎಷ್ಟು? 60. 120ರಲ್ಲಿ 60 ಕಳೆದ್ರೆ ಎಷ್ಟು? 60. 60ರಲ್ಲಿ ಇಲ್ಲಿ ಏನೂ ಇಲ್ಲ ಅಂದರೆ 0 ಇದೆ ಅಂತ ಅರ್ಥ. 60ರಲ್ಲಿ 0ನ ಕಳೆದ್ರೆ ಎಷ್ಟು? ಮತ್ತೆ 60. ಇಲ್ಲಿ ಏನೂ ಇಲ್ಲ, 0ದಲ್ಲಿ 0, ಇಲ್ಲೂ ಕೂಡ 0 ಬರುತ್ತೆ. ಇಷ್ಟೇ. ಇಲ್ಲಿಗೆ ಎಮ್ ಆರ್ ಕೂಡ ಮುಗೀತು. ಸೀಮಾಂತ ಆದಾಯ ಅಂತ ಹೇಳಿದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇದು ಸೂತ್ರ ಚೇಂಜ್ ಆಗೋದಿಲ್ಲ. ಒಟ್ಟು ಆದಾಯವನ್ನು ಕಂಡುಹಿಡಿಬೇಕು, ಟಿ ಆರ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಪ್ರಮಾಣ ಮತ್ತು ಬೆಲೆಯನ್ನು ಗುಣಿಸಬೇಕು. ಪ್ರೈಸ್ ಇಂಟು ಕ್ವಾಂಟಿಟಿ, ಪ್ರೈಸ್ ಇಂಟು ಕ್ವಾಂಟಿಟಿ. ಓಕೆನಾ? ಎಮ್ ಆರ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಟಿ ಆರ್ ಲೈನ್ ಬೇಕೇ ಬೇಕು. ಎಮ್ ಆರ್ ಕಂಡುಹಿಡಿಯುವಾಗ ಟಿ ಆರ್ ಲೈನ್ ಬೇಕೇ ಬೇಕು. ಟಿ ಆರ್ ಲೈನಲ್ಲಿ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ, ಅದ್ರ ಮುಂದಿನ ಸಂಖ್ಯೆಯಿಂದ ಅದ್ರ ಹಿಂದಿನ ಸಂಖ್ಯೆ. ಈಗ 60ಕ್ಕೆ ಮುಂದಿನ ಸಂಖ್ಯೆ 120, 120ಕ್ಕೆ ಮುಂದಿನ ಸಂಖ್ಯೆ 180. ಹಾಗಾಗಿ ನಾವು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯುವಂಥದ್ದು. ನೆಕ್ಸ್ಟು ಎ ಆರ್ ಕಂಡುಹಿಡಿಬೇಕು. ಎ ಆರ್ ಕಂಡುಹಿಡಿಯುವಂತಹ ಫಾರ್ಮುಲಾ ಏನು? ಎ ಆರಿಗೂ ಕೂಡ ಟಿ ಆರ್ ಬೇಕೇ ಬೇಕು. ಎ ಆರಿಗೂ ಟಿ ಆರ್ ಬೇಕು, ಬೈ ಕ್ಯೂ ಮಾಡಬೇಕು. ಟಿ ಆರ್ ಬೈ ಕ್ಯೂ. ಟಿ ಆರ್ ಬೈ ಕ್ಯೂ ಅಂತ ಹೇಳಿದ್ರೆ ಇಲ್ಲಿವಾಗ ಎ ಆರ್ ಕಂಡುಹಿಡಿಯುವಾಗ ಟಿ ಆರ್ ಲೈನ್ ಯಾವುದು? ಇಲ್ಲಿ 0 ಇದೆ. 0 ಇದ್ದಾಗ ಇಲ್ಲೂ ಕೂಡ 0 ಬಂದುಬಿಡತ್ತೆ ಫಸ್ಟ್ ಎಂದು. ಉಳಿದಿರೋದು ನೋಡ್ತಾ ಹೋಗಿ. ಇವಾಗ ಟಿ ಆರ್ ಲೈನ್ ಯಾವುದು? ಇದು. ಕರೆಕ್ಟಾ? ಕ್ಯೂ ಲೈನ್ ಯಾವುದು? ಇದು. ಇಲ್ಲಿ ಬೇಕಾದ್ರೆ ನಾನು ಬರ್ದಿರ್ತೀನಿ ಗೊತ್ತಾಗಲಿ ಅಂತ. 60/1 ಆನ್ಸರ್ ಎಷ್ಟು? 60. ಕರೆಕ್ಟಾ? ನೆಕ್ಸ್ಟು ಟಿ ಆರು 120. ಕರೆಕ್ಟಲ್ಲ? 120. ಸೊ 120 ಕ್ವಾಂಟಿಟಿ ಎಷ್ಟು? 120 ಕ್ವಾಂಟಿಟಿ ಎಷ್ಟು? 2 ಇದೆ. ಸೊ 120/2 ಮತ್ತು 60. ನೆಕ್ಸ್ಟು 180 ಇದೆ. 180 ಅದ್ರ ಕ್ವಾಂಟಿಟಿ ಎಷ್ಟು? 3 ಇದೆ. ಬೈ 3 ಎಷ್ಟಾಯಿತು? 60. ನೆಕ್ಸ್ಟ್ 240 ಇದೆ. 240 ಬೈ ಕ್ವಾಂಟಿಟಿ ಎಷ್ಟು? 4 ಇದೆ. 240ನ 4ರಿಂದ ಭಾಗಿಸಿದಾಗ ಕೂಡ 60 ಬರುತ್ತೆ. ನೆಕ್ಸ್ಟು ಇಲ್ಲಿ 300 ಇದೆ. 300 ಬರ್ಕೊಳ್ಳಿ 300ನ್ನ. ಅದೇ ರೀತಿ ಕ್ವಾಂಟಿಟಿ ಎಷ್ಟಿದೆ? 5 ಇದೆ. 300/5 ಅಂತ ಹೇಳಿದ್ರು ಕೂಡ 60. ಅಲ್ಲಿಗೆ ಸರಾಸರಿ ಆದಾಯವೂ ಕೂಡ ಎಷ್ಟಾಯಿತು? 60 60 60 60 ಆಯಿತು. ಇಲ್ಲಿ 0 ಇರೋದ್ರಿಂದ ಇದೆಲ್ಲ 0 ಆಗುತ್ತೆ. ಬೆಲೆ ಯಾಕೆ ಅಂತ ಹೇಳಿದ್ರೆ ಅವರೇ ಹೇಳಿದ್ದಾರೆ, ಪ್ರತಿ ಘಟಕ 0 ಇದ್ದರೂ ಕೂಡ 60 ರೂಪಾಯಿ ಅಂತ ಅವರೇ ಕೊಟ್ಟಿರುವಂಥದ್ದು. ಅವರೇ ಕೊಟ್ಟಿರೋ ಬೆಲೆಯನ್ನು ಎಲ್ಲದಕ್ಕೂ ಬರ್ಕೊಂಡಿರೋದು ಬಿಟ್ಟರೆ ಪ್ರಮಾಣ 0 ಇದ್ದಾಗ, ಮಾರಾಟದ ಪ್ರಮಾಣ ಕ್ವಾಂಟಿಟಿ 0 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ ಎಲ್ಲವೂ ಕೂಡ 0ನೇ ಆಗಿರುತ್ತೆ ಮಕ್ಕಳೇ. ಓಕೆನಾ? ಸೊ ಇದಿಷ್ಟು ಲೆಕ್ಕ. ಇಷ್ಟೇನಾ? ಸಿಂಪಲ್ಲ, ವೆರಿ ಸಿಂಪಲ್ಲು. ಇಷ್ಟು ಮಾಡಿದ್ರೆ ನಿಮಗೆ 5 ಅಂಕಗಳು ಸಿಗುತ್ತೆ. ಲೆಕ್ಕದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಲೆಕ್ಕದಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ಟಿರಬೇಕು. ಗಮನ ಕೊಟ್ಟು ನೀವು ಲೆಕ್ಕವನ್ನು ಮಾಡಬೇಕು. ಬೈ ಚಾನ್ಸ್ ಇದೇ ಲೆಕ್ಕ ನಿಮಗೇನಾದರೂ ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ ಅಂತ ಹೇಳಿ ಬೆಲೆಯನ್ನು ಕೊಡದೆ ಟಿ ಆರ್, ಎ ಆರ್, ಎಮ್ ಆರ್ ಅಲ್ಲಿ ಯಾವುದಾದ್ರೂ ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಒಂದು ಲೆಕ್ಕನೇ ಆಗಿರುತ್ತೆ. ಇಲ್ಲಿ ಬೆಲೆ ಕೊಟ್ಟು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದು 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳೆಲ್ಲವೂ ಕೂಡ ಕವರ್ ಮಾಡಿದ್ದೀನಿ. ಮುಂದಿನ ಅಧ್ಯಾಯದಲ್ಲಿ ಮಾರುಕಟ್ಟೆ ಸಮತೋಲನ ಏನಿದೆ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಅಧ್ಯಾಯದಲ್ಲಿ ಕೇಳುವಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಅಥವಾ ಲೆಕ್ಕಗಳಿದ್ರೆ ಲೆಕ್ಕಗಳು ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕಾಮರ್ಸ್ ರಿಲೇಟೆಡ್ ಆಗಿರ್ಬೋದು, ಆರ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳ ಕ್ಲಾಸಸ್ಗಳು ಬರ್ತಾ ಹೋಗುತ್ತೆ. ಬಂದ ತಕ್ಷಣ ನೋಟಿಫಿಕೇಶನು ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.